ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ನೀವು ನೋಡ್ತಿದ್ದೀರಾ ಶ್ರೀ ವಿತ್ ಯು ಯೂಟ್ಯೂಬ್ ಚಾನಲ್. ಇವತ್ತು ನಾನು ಇಂತಿಷ್ಟು ಕ್ವಶನ್ ಕೇಳಿ ಅಂತ ನಾನು ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿದ್ದೆ. ಅದಕ್ಕೋಸ್ಕರ ನೀವೆಲ್ಲ ಕೆಲವೊಂದಿಷ್ಟು ಕ್ವಶನ್ಗಳನ್ನು ಕೇಳಿದ್ದೀರಾ. ಅದಕ್ಕೆ ನಾನು ಆನ್ಸರ್ ಮಾಡುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ಬನ್ನಿ ಒಂದೊಂದಾಗಿ ಕ್ವಶನ್ ನೋಡ್ಕೊಂಡು ಹೋಗುವ. ಮೊದಲನೇದಾಗಿ, ವ್ಯಾರ್ ಯು ವಿಲ್ ವರ್ಕ್ ಆ್ಯಂಡ್ ವಾಟ್ ಈಸ್ ಯುವರ್ ಪೊಸಿಷನ್ ಅಂತ ಕೇಳಿದ್ದಾರೆ. ಐ ವಿಲ್ ವರ್ಕ್ ಹೆಲ್ತ್ ಕೇರ್ ಸೆಕ್ಟರಲ್ಲಿ ನಾನು ವರ್ಕ್ ಮಾಡ್ತಿದ್ದೇನೆ ಆ್ಯಸ್ ಎ ಯೂನಿಟ್ ಮ್ಯಾನೇಜರ್ ಆಗಿ. ಇಂತಿಷ್ಟು ಹಾಸ್ಪಿಟಲ್ಗಳನ್ನು ಓವರ್ಸೈಟ್ ಮಾಡುವಂಥ ನಂದು ಕೆಲಸ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಬ್ರೋ ನಿಮ್ಮದು ಸ್ಯಾಲ್ರಿ ಏನು ಅಂತ. ಇದೊಂದು ಸ್ವಲ್ಪ ಫನ್ನಿ ಇದೆ. ಸ್ಯಾಲ್ರಿ ಕಡಿಮೆ ಹೇಳಿದರೆ ಏನಾಗುತ್ತೆ ಅಂದರೆ, ಇವನಿಗೆ ಇಷ್ಟೇನ ಸ್ಯಾಲ್ರಿ ಹೇಳ್ತಾರೆ, ಜಾಸ್ತಿ ಹೇಳಿದರೆ ನಾಳೆಯಿಂದ ಸಾಲ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದಕ್ಕೋಸ್ಕರ ನಾನು ಆನ್ಸರನ್ನು ಪರ್ಸ್ನಲ್ ಆಗಿ ನಿಮಗೆ ಮೆಸೇಜ್ ಮಾಡಿ ಹೇಳ್ತೀನಿ ಬ್ರೋ, ಡೋಂಟ್ ವರಿ. ನೆಕ್ಸ್ಟ್ ಬಂದುಬಿಟ್ಟು, ಬ್ರೋ ಜಾಬ್ ಇದ್ದರೆ ಹೇಳಿ ಅಂತ. ಡೆಫಿನೆಟ್ಲಿ ಬ್ರೋ, ನಿಮ್ಮ ಸಿ ವಿನ ನನಗೆ ಡಿ ಎಮ್ ಮಾಡಿ. ಇನ್ ಕೇಸ್ ರಿಲೆವೆಂಟ್ ಜಾಬ್ ವೇಕೆನ್ಸಿ ಇದ್ದರೆ ನಾನೇ ಕನೆಕ್ಟ್ ಆಗಿ ನಿಮಗೆ ಜಾಬ್ ಕೊಡಿಸೋ ಪ್ರಯತ್ನ ನಾನು ಮಾಡ್ತೇನೆ. ಥರ್ಡ್ ಕ್ವಶನ್ ಬಂದುಬಿಟ್ಟು, ವಾಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್ ಯು ಹ್ಯಾವ್ ಲರ್ನ್ಡ್ ಇನ್ ಯುವರ್ ಲೈಫ್ ಅಂತ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಯಾಕೆಂದರೆ ಆನ್ಸರ್ ಮಾಡೋಕ್ಕೆ ನಾನು ಯೋಚನೆ ಮಾಡಬೇಕಾಗುತ್ತೆ. ನಾನು ಯಾವತ್ತು ಒನ್ ಥಿಂಗ್ ಐ ವಿಲ್ ಬಿಲೀವ್ ಏನಂದರೆ, ನಾವು ಯಾರ ಹತ್ರನೂ ಎಕ್ಸ್ಪೆಕ್ಟ್ ಮಾಡಬಾರ್ದು. ಏನೇ ಆಗಿರಲಿ, ನಮ್ಮಿಂದ ಏನಾಗುತ್ತೆ ಆ ಹೆಲ್ಪನ್ನು ಮಾಡೋಕ್ಕೆ ನಾವು ಪ್ರಯತ್ನ ಪಡಬೇಕು. ಇನ್ನೊಬ್ಬರಿಂದ ನಾವು ಹೆಲ್ಪನ್ನು ಬಯಸಬಾರ್ದು. ದಿಸ್ ಈಸ್ ವಾಟ್ ಐ ಲರ್ನ್ ಇನ್ ಮೈ ಲೈಫ್. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಕಂಟೆಂಟ್ ಚೆನ್ನಾಗಿ ಮಾಡ್ತಿ ಗುರು, ಆದರೆ ಅಮಾವಾಸ್ಯೆ ಹುಣ್ಣಿಮೆ ವಿಡಿಯೋ ಬರುತ್ತೆ ನಿಮ್ಮದು. ಚೆನ್ನಾಗಿ ಹೇಳಿದ್ದಾರೆ. ಇನ್ನೂ ರೆಗ್ಯುಲರ್ ಆಗಿ ವಿಡಿಯೋನ ಮಾಡುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ಈ ವರ್ಕ್ ಶೆಡ್ಯೂಲಿಂದ ವಿಡಿಯೋನು ಕಂಟಿನ್ಯೂ ಆಗಿ ಹಾಕೋಕ್ಕೆ ನನಗೆ ಆಗಿಲ್ಲ. ಐ ಆಮ್ ವೆರಿ ಸಾರಿ. ಇನ್ನು ನಿಮಗೆ ರೆಗ್ಯುಲರ್ ಕಂಟೆಂಟ್ ಕೊಡ್ತೇನೆ ಅಂತ ನಾನು ಪ್ರಾಮಿಸ್ ಮಾಡ್ತೇನೆ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ತುಳುಟು ವಿಡಿಯೋ ದಾಯೆ ಮಲ್ಪು ಜರನ್ನ. ಖಂಡಿತವಾದ್ಲ ತುಳುಟ್ಲ ವಿಡಿಯೋ ಮಲ್ಪೆ, ತುಳು ಭಾಷೆಗಳ ಒಂಜಿ ಆದ್ಯತೆಯನ್ನು ಕೊರ್ಪೆ. ತುಳುಕೋಸ್ಕರ ಬೇತನೆ ಚಾನಲ್ ಕ್ರಿಯೇಟ್ ಮಲ್ತದ್ದು, ತುಳುಟ್ ಎಂಟರ್ಟೈನ್ ಮಲ್ಪು ನಂಚಿತ್ನ ಪ್ರಯತ್ನ ಏನು ಮಲ್ಪೆ. ಮಾತೇರ್ನಲ್ಲ ಮೋಕೆ ಮಿತ್ತಿಪ್ಪಡಂದು ಯಾನಕ್ಕೆ ನನ್ವೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನೆಕ್ಸ್ಟ್ ಬರ್ತದು, ನಮ್ಮ ಬ್ಲಾಗ್ ಯಾಪ ಮಲ್ಪರನ್ನ. ದಿಸ್ ಇಸ್ ಮೈ ಫ್ರೆಂಡ್. ಅವ್ರ ಜೊತೆ ಒಂದು ಬ್ಲಾಗ್ ಮಾಡಬೇಕಂತೆ. ಅವ್ರ ಬಿಸ್ನೆಸ್ ಇದೆ. ಖಂಡಿತವಾಗ್ಲೂ ನೆಕ್ಸ್ಟ್ ವೀಕ್ ನಾನು ಅವರ ಒಂದು ಬ್ಲಾಗ್ ಮಾಡಿ ಈ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇನೆ ಅಂತ ಹೇಳ್ತೇನೆ. ಥ್ಯಾಂಕ್ ಯು. ನೆಕ್ಸ್ಟ್ ಫೈನಲ್ ಕ್ವಶನ್ ಬಂದುಬಿಟ್ಟು, ನ್ಯೂ ಇಯರ್ ರೆಸಲ್ಯೂಷನ್ ಏನು ಆ್ಯಂಡ್ ಅಪ್ಪ ಅಮ್ಮಗೆ ಏನು ಕೊಡ್ತೀರಾ ಸರ್. ಇದು ನನ್ನೊಂದು ಫ್ರೆಂಡ್ ಕೇಳಿದ್ದಾರೆ, ಏನು ಕೊಡ್ತೇನೆ ಅಂತ. ನ್ಯೂ ಇಯರ್ ರೆಸಲ್ಯೂಷನ್ ಆ್ಯಸ್ ಸಚ್ ಏನು ಯೋಚನೆ ಮಾಡಿಲ್ಲ. ನಾನು ಯಾವತ್ತೂ ಬಿಲೀವ್ ಇನ್ ಫ್ಲೋ ಹೆಂಗೆ ಹೋಗುತ್ತೆ ಹಾಗೆ. ಆ್ಯಸ್ ಯೂಶ್ವಲ್ ಲಾಸ್ಟ್ ಇಯರ್ ರೆಸೊಲ್ಯೂಷನ್ ಮಾಡಿದ್ದೆ, ಅದು ಯಾವುದು ವರ್ಕೌಟ್ ಆಗಿಲ್ಲ. ದಿಸ್ ಇಯರ್ ರೆಸೊಲ್ಯೂಷನ್ ಏನಂದರೆ, ನಾನು ನಿಮಗೆ ಕಂಟೆಂಟ್ ಕೊಡುವಂಥ ಒಂದು ರೆಸೊಲ್ಯೂಷನ್ ಇಟ್ಟಿದ್ದೇನೆ. ಅದು ಖಂಡಿತವಾಗ್ಲೂ ಈಡೇರಿಸ್ತೇನೆ. ಅದು ಬಿಟ್ಟು ಅಪ್ಪ ಅಮ್ಮನಿಗೆ ಏನು ಕೊಡ್ತೀರಾ ಅಂತ ಕೇಳಿದ್ದಾರೆ. ಅಪ್ಪ ಅಮ್ಮನಿಗೆ ಒಂದು ಸುಂದರವಾದ ಭವ್ಯ ಒಂದು ಮನೆ ಮಾಡಿಕೊಡ್ಬೇಕು ಅಂತ ನನ್ನ ಕನಸಿದೆ. ಆ ಕನಸು ನಾನು ಈಡೇರಿಸ್ತೇನೆ. ಹಾಗೆ ನಿಮ್ಮೆಲ್ಲರ ಕನಸು ಏನಿದೆ ಈ ನ್ಯೂ ಇಯರ್ಗೆ, ನಿಮ್ಮ ಕನಸು ಕೂಡ ಈಡೇರಲಿ ಅಂತ ಹೇಳ್ತೇನೆ. ಈ ಒಂದು ಕ್ವಶನ್ ಕೇಳಿದ್ದು ನನಗೆ ತುಂಬಾ ಇಷ್ಟ ಆಯಿತು. ಇನ್ನು ನೆಕ್ಸ್ಟ್ ಬರುವ ವೀಡಿಯೋನು ನೀವು ನೋಡಬೇಕಂದ್ರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮೆಲ್ಲ ಕ್ವಶನ್ಗೆ ನಾನು ಆನ್ಸರ್ ಮಾಡಿದ್ದೇನೆ ಅಂತ ಯೋಚನೆ ಮಾಡಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲವ್ಲಿ ಸಪೋರ್ಟ್. ಹೀಗೆ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಟೇಕ್ ಕೇರ್, ಬಾಯ್.